ಒಂದ್ ಕಡೆ ಮಹಾಗುರುಗಳ ಸಾಹಿತ್ಯದ ಮಾತಿನ ಚಳಕ, ಇನ್ನೊಂದ್ ಕಡೆ ವೇಣು ಸರ್ ಅವರ ತಬಲಾ ಕೈ ಚಳಕ. ಆಹಾ, ಎರಡು ಕಾಂಬಿನೇಷನ್ ಇವತ್ತು ವೇದಿಕೆ ಮೇಲೆ ನಮ್ಮ ಶ್ರೀನಿಧಿ ಅವರ ಅದ್ಭುತವಾದಂತಹ ಕಂಠದ ಮೂಲಕ ಕೇಳುವಂತ ಒಂದು ಹಾಡು. ಎಲ್ಲಕ್ಕಿಂತ ಹೆಚ್ಚಾಗಿ ಲಾಸ್ಟ್ ಅಲ್ಲಿ ನೀವು ನಮ್ಗೋಸ್ಕರ ನುಡಿಸಿದ್ರಲ್ಲ ಸರ್, ಅದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ದೊಡ್ಡ ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಮಹಾಗುರುಗಳೇ. ಎಗೈನ್ ಫೇವ್ರೆಟ್ ಟೈಮ್ ವೇಣು ಜೊತೆಯಲ್ಲಿ ಕೂತು ಆತ ನುಡಿಸೋದು ಕೇಳೋದು ಮತ್ತೆ ಅವನ ಬಗ್ಗೆ ಮಾತಾಡೋದು ಒಂದು ಒಳ್ಳೆ ವಿಷಯ. ಅನುಶ್ರೀ, ಮಹಾಗುರುಗಳೇ, ನಾವು ಬೆಂಗಳೂರಿನಲ್ಲಿ ರೆಕಾರ್ಡಿಂಗ್ ಮಾಡಬೇಕು ಅಂತ ದೊಡ್ಡ ಆಸೆ ಇಟ್ಕೊಂಡ್ವಿ. ಆಗ ನಮಗೆ ನೆರವಿಗೆ ಬಂದವನೇ ವೇಣು. ವೇಣು ಇಸ್ ದಿ ಫಸ್ಟ್ ಟೀಚರ್ ಟು ದಿ ರಿದಮ್ ಸೆಕ್ಷನ್ ಇನ್ ರೆಕಾರ್ಡಿಂಗ್ಸ್. ಆತ ಏನಂದ್ರೆ ಮೊದಲು ಕೇಳ್ತಾನೆ ಚೆನ್ನಾಗಿ ಏನು ಹೇಳ್ತಿದ್ದಾರೆ ಅಂತ. ಹೇಳಿದ್ದನ್ನ ಕೇಳಾದ್ಮೇಲೆ ಅರ್ಥ ಮಾಡಿಕೊಂಡು ತಾನು ಬರ್ಕೋತಾನೆ. ಫಸ್ಟ್ ಬರ್ಕೊಂಡ ಅಂದ್ರೆ ಮಿಕ್ಕ 8 ಜನಕ್ಕೂ ಅದು ಅರ್ಥ ಆಯ್ತು ಅಂತ ಅರ್ಥ. ಈತ ಬಂದು ನಮ್ಮ ಟ್ರೂಪ್ ಸೇರಿದ ಅಲ್ಲಿಗೆ ಆ ಸೆಕ್ಷನ್ ನಮಗೆ ನೆಮ್ಮದಿ ಆಗೋದು. ಈ ಹಾಡಿಗೆ ಸುಮ್ಮನೆ ಏನಾದರೂ ಇರಲಿ ಅಂತ ಟಟ ಟಟ ಅಂತ ಒಂದು ನೋಟ್ಸ್ ಬರೆದಿದ್ವಿ. ಅಟೆಂಟ್ ಹೇಳ್ತಾರೆ, ಇದೇನಿದು ಪದ ಟಸ ಏನು ಮಾಡ್ಬೇಕು ನಾನಿದು, ಇಲ್ಲಿ ಏನು ತಬಲಾ ಬರುತ್ತಾ ಇಲ್ಲ ರಿದಮ್ ಬರುತ್ತಾ ಕಾಡು ಬರುತ್ತಾ ಏನು ಕೇಳ್ಕೊಂಬ ಹೋಗು ಅಂದ್ರೆ. ಅವ್ರು ಬಂದರು, ಸರ್ ಇಲ್ಲಿ ಬನ್ನಿ ಏನಾಗುತ್ತೆ ಸರ್, ಸ್ವಲ್ಪ ಟೈಮ್ 12 ಗಂಟೆಗೆ ಹೇಳ್ತೀನಪ್ಪ ಅಂದೆ. ಯಾಕೆಂದರೆ ಆ ಜಾಗದಲ್ಲಿ ಏನು ಬರುತ್ತೆ ಅಂತ ನಾನು ಹೇಳಬೇಕಂದ್ರೆ ವೇಣು ಬರಬೇಕು. ವೇಣು ಬಂದು ತಬಲಾ ಇಟ್ಕೊಂಡು, ನೋಡಪ್ಪ ನಿನಗೋಸ್ಕರ ಈ ಜಾಗ ಬಿಟ್ಟಿದ್ದೀನಿ, ಇಲ್ಲೇನಾದ್ರು ನುಡಿಸು ಅಂದೆ. ಆತ ಈ ಪೀಸ್ ನುಡಿಸ್ ತೋರಿಸೋದು. ಇದನ್ನು ಎಲ್ಲೋ ಒಂದು ಸರಿ ನುಡಿಸಿದ್ ಕೇಳಿದ್ದೆ, ಎಲ್ಲಾದರೂ ಬಳಸ್ಬೇಕು ವೇಣುನ ಅಂತ ಹೇಳಿ ಆ ಜಾಗ ಬಿಟ್ಟಿದ್ವಿ. ಈತ ಬಂದು ಫುಲ್ ಆರ್ಕೆಸ್ಟ್ರಾ ಜೊತೆಲಿ ಆ ತಬಲಾ ನುಡಿಸ್ತಾ ಇಡೀ ಆರ್ಕೆಸ್ಟ್ರಾ ಎದ್ನಿಂಚ ಚಪ್ಪಾಳೆ ಹೊಡಿತು ಆತನಿಗೆ. ಥ್ಯಾಂಕ್ ಯು. ಕನ್ನಡ ಚಲನಚಿತ್ರರಂಗದಲ್ಲಿ ಬೆಂಗಳೂರಿನಲ್ಲಿ ರೆಕಾರ್ಡಿಂಗ್ ಯಶಸ್ವಿ ಆಯಿತು ಅಂದರೆ ವೇಣು, ಹಂಸಲೇಖ, ಇನ್ನೂ ಒಂದಷ್ಟು ಜನ ಇದ್ದಾರೆ. ಮುಖ್ಯವಾಗಿ ಶಂಕರ್ ನಾಗ್ ಅವರ ಹೆಸರು ಇಲ್ಲಿ ನಮಗೆ ಬಹಳ ಮುಖ್ಯವಾಗಿ ಬರುತ್ತೆ. ಅವರು ಬೆಂಗಳೂರಿನಲ್ಲಿ ರೆಕಾರ್ಡಿಂಗ್ಸ್ ಆಗಬೇಕು, ವಾದ್ಯಗಾರರೆಲ್ಲ ಒಗ್ಗೂಡಬೇಕು ಅಂತ ಅವರು ಫಸ್ಟ್ ಸಂಘಟನೆ ಕರೆದಿದ್ರು. ಆಗ ವೇಣು ಅವರ ತಂದೆನೇ ಮುಂದೆ ನಿಂತು ವಾದ್ಯಗಾರನ್ನೆಲ್ಲ ಸೇರಿಸಿದ್ರು. ಅವರ ಹೆಸರು BM ಸೀತಾರಾಮರಾಜು ಅಂತ. ಇವ್ರ ತಂದೆಯವರು ಕೂಡ ಅದ್ಭುತವಾದ ಕಂಪೋಸರು. ಇದನಿಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಈ ತಬಲಕ್ಕೆ ಹಚ್ಚಿದ್ರು. ನನ್ನ ಮೊದಲನೇ ಗುರುಗಳು ನಾಗೇಶ್ ಅವರು. ನಾಗೇಶ್ ಹಾಸ್ಪೇಟ್ ಪಂಚಾಕ್ಷರಿ ಗವಯ ಆಶ್ರಮದಲ್ಲಿ ಕಲ್ತವರು. ಎರಡನೇ ಗುರುಗಳು ವಿಶ್ವನಾಥ ನಾಕೋಡ್ ಅವರು. ಮೂರನೇ ಗುರುಗಳು ಪಂಡಿತ್ ರವೀಂದ್ರ ಯಾವಗಲ್ ಅವರು. ಇವರು 3 ಗುರುಗಳು. ಅದಕ್ಕೆ ಮೊದಲು ನಮ್ಮ ತಂದೆಯವರೇ ನನಗೆ ಮೊದಲನೇ ಒಂದು ತಬಲಾ ನಡೆ ಅಂತ ಹೇಳ್ಕೊಟ್ಟಿದ್ದು ಅವರೇನೆ. ಮನೆಯ ಮೊದಲ ಪಾಠಶಾಲೆ, ತಂದೆಯ ಮೊದಲ ಗುರು. ಅದ್ಭುತ. ಇವತ್ತಿನ ಈ ಪರ್ಫಾರ್ಮೆನ್ಸ್ಗೆ, ಈ ಹುಡುಗರ ಸಪೋರ್ಟ್ಗೆ ತುಂಬ ಧನ್ಯವಾದ. ಅದು ಒಂದೊಂದು ತಂತಿ ಹೋದಾಗ್ಲೂ ಮನ್ಸು ಒಳಗಡೆ ಅಬ್ಬಾ. ಅಂಡ್ VP ಸರ್ ಇನ್ನೂ ಗುನುಗ್ತಾನೇ ಇದ್ದಾರೆ, ಹಾಡಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ VP ಸರ್. ವಿದ್ಯಾಸಾಗರ್ ಸರ್ ಅನೇಕ ಕಾಂಪೋಸಿಷನ್ಸ್, ಅದರಲ್ಲಿ ಅವ್ರಿಗೂ ಗೊತ್ತು, ಪ್ರಪಂಚಕ್ಕೂ ಗೊತ್ತು, ದ ಬೆಸ್ಟ್ ಕಾಂಪೋಸಿಷನ್ ಇನ್ ಹಿಸ್ ಲೈಫ್ ಟೈಮ್ ಇಸ್ ದಿಸ್ ಸಾಂಗ್. ನಮ್ಮ ಹರ್ಷ ಮತ್ತೆ ಅಂಕಿತಾ ಕೊಂಡು ಎಷ್ಟು ಅದ್ಭುತವಾಗಿ ಹಾಡಿದ್ರು ಅಂದ್ರೆ, ಬ್ಯೂಟಿಫುಲ್, ಎಕ್ಸ್ಟ್ರಾಡಿನರಿ ರೆಂಡಿಷನ್, ಬಹಳ ಚೆನ್ನಾಗಿತ್ತು. ಎಷ್ಟೊತ್ತು ರಾಜೇಶ್ ವೈದ್ಯ ಸರ್ ಬಗ್ಗೆ ಮಾತಾಡೋದು, ಆ ಸಣ್ಣ ಸಂಗತಿಗಳು ಬರ್ಬೇಕಾದ್ರೆ ಅವ್ನು ಹರ್ಷ ಹಿಂಗ್ ನೋಡ್ತಾ ಇದ್ದಾನೆ, ಅಂಕಿತಾ ಹಿಂಗ್ ನೋಡ್ತಾ ಇದ್ದಾಳೆ, ಎಲ್ರು ನಾವು ಜೂರಿ ನಾವೆಲ್ಲರೂ ಅಷ್ಟು ಎಂಜಾಯ್ ಮಾಡ್ತಾ ಇದೀವಿ. ಸರ್, ಜಸ್ಟ್ ಗ್ರೀಡ್ ಇನ್ ಮೀ, ಜಸ್ಟ್ ஒரு பல்லவி உங்க ஸ்டைல்ல இந்த பாட்டு.
ನಮ್ಮ ಎಲ್ಲ ಮ್ಯೂಸಿಷಿಯನ್ಸ್, ಜೂರಿ, ಮೆಂಟರ್ಸ್ ಎಲ್ಲರ ಕಡೆಯಿಂದ ಒಂದು ಸ್ಟ್ಯಾಂಡಿಂಗ್ ಓವೇಷನ್. ಪ್ಯೂರ್ ಕಲೆಗೆ ಫ್ಯಾನ್ಸ್ ಸಂಪಾದನೆ ಮಾಡೋದಿದೆಯಲ್ಲ, ಕಲೆಗೆ ಫ್ಯಾನ್ಸ್ ಅನ್ನು ಸಂಪಾದನೆ ಮಾಡೋದು ಇದು ನೋಡಿ. ಎಲ್ಲಾ ಜೂರಿ ಮೆಂಬರ್ಸು, ಇಂಡಿಯಾದಲ್ಲಿರೋ ಪ್ರತಿ ಮ್ಯೂಸಿಷಿಯನ್ನು ಅವ್ರ ಫ್ಯಾನ್. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್, ಸರಿಗಮಪ ವೇದಿಕೆಯ ಸಂಗೀತದ 2 ರಾಕ್ಷಸರು ಇವರು, ಹರ್ಷ ಮತ್ತೆ ಗೀತಾ. ಇವ್ರ ಜೊತೆನಲ್ಲಿ ರಾಕ್ಷಸರ ರಾಜ, ಮ್ಯೂಸಿಕ್ ರಾಕ್ಷಸರ ರಾಜ ರಾಜೇಶ್ ಸರ್. ಈ 3 ಕಾಂಬಿನೇಷನ್ ಇಲ್ಲಿ ನೋಡ್ತಾ ಇದ್ರೆ ಈ ಹಾರ್ಟ್ ಗತಿ ಏನಾಗ್ಬೇಕು ಮೇಡಮ್. ಮತ್ತೆ ಮೈಂಡ್ ಬ್ಲೋ. ಹಾಗೆ ರಾಜೇಶ್ ಸರ್ ನೋಡ್ತಿದ್ರೆ ಎಲ್ಲ ಮ್ಯೂಸಿಷಿಯನ್ಸ್ಗೂ ಒಂದು ಕನಸಿರುತ್ತೆ, ಆ ಅವಾರ್ಡ್ ತೊಗೊಬೇಕು, ಈ ಹಾನರ್ ತೊಗೊಬೇಕು ಅನ್ನೋದಲ್ಲ. ಆ ಅವಾರ್ಡ್ ಮತ್ತೆ ಹಾನರ್ಸ್ಗೆ ಆಸೆ ಇರುತ್ತೆ, ಯಾವತ್ತು ರಾಜೇಶ್ ಸರ್ ಆ ಕೈಯಿಂದ ನಮ್ಮನ್ ಬಿಡ್ತಾರೆ ಅಂತ. ಆ ಬೆರಳು ಆ ಕೈಗೆ ಅಷ್ಟು ವ್ಯಾಲ್ಯೂಸ್. ಯು ಆರ್ ಅ ಮ್ಯೂಸಿಷಿಯನ್ ಸರ್, ಲವ್ ಯು ಸೋ ಮಚ್. ಇಟ್ ವಾಸ್ ಔಟ್ಸ್ಟ್ಯಾಂಡಿಂಗ್. ಸೂಪರ್ ಅರ್ಜುನ್ ಸರ್, ಥ್ಯಾಂಕ್ ಯು. ರಕ್ಷಿತಾ ಮ್ಯಾಮ್, ನೀವೆಷ್ಟು ಎಂಜಾಯ್ ಮಾಡಿದ್ರಿ ಪರ್ಫಾರ್ಮೆನ್ಸ್ ನ ಮ್ಯಾಮ್? ಅನು, ಸೌಂಡ್ ಆಫ್ ಮ್ಯೂಸಿಕ್ ಯೂಶುವಲಿ ಮೇಕ್ಸ್ ಅ ಪರ್ಸನ್ ವೆರಿ ಹ್ಯಾಪಿ. ಹೃದಯ ತುಂಬಾ ಖುಷಿ ಪಡುತ್ತೆ. ಬಟ್ ವೆನ್ ರಾಜೇಶ್ ಸರ್ ಇಸ್ ಪ್ಲೇಯಿಂಗ್, ಇಟ್ಸ್ ನಾಟ್ ಜಸ್ಟ್ ಹ್ಯಾಪಿನೆಸ್, ಇಟ್ಸ್ ಅ ಮಿಲಿಯನ್ ಎಮೋಷನ್ಸ್ ಇನ್ಸೈಡ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಿಸ್ ಬ್ಯೂಟಿಫುಲ್ 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 ಗಿಫ್ಟ್. He is God right now. It was like playing. Wow. It was something else. He took me to a different world. One dream karಕೊಂಡು ಹೋದ್ರು ಅವರು, and that made my heart really, really happy. So thank you so much, sir. It was really nice to hear you. I've always liked Harsha singing. ನಾನು ಅವ್ರಿಗೆ ಫೋನ್ ಕೂಡ ಮಾಡಿ ಹೇಳಿದ್ದೀನಿ that Harsha, you sing really well ಅಂತ. But today I heard her sing. You're just beautiful. Thank you. You all 3 of you just made me really happy today. So thank you so much. ಈಗ ನಮ್ದೊಂದು ಸ್ಪೆಷಲ್ ರಿಕ್ವೆಸ್ಟ್ ಇದೆ ಸರ್. ಪ್ರೇಮ್ ಸರ್ ಇಸ್ ಒನ್ ಆಫ್ ದ ಸೂಪರ್ ಡೂಪರ್ ಹಿಟ್ director of Kannada film industry, and Rakshita ma'am is a super duper actress of our South film industry, and they're real couple sir, but on reel never together sir, never acted, never seen together sir. 1 minute if you can play that music for us sir, we will make them walk on stage sir. ಏನಂತೀರಾ ಎಲ್ಲ ಅಭಿಮಾನಿಗಳೇ? Sarigama papa sa sa papa, sarigama papa.